ಬಿಗ್ ಸ್ಕ್ರೀನಲ್ಲಿ ಪತ್ರ ಬಂದಿದೆ ನೋಡು ಅಣ್ಣ ಅಂತಿರುವ ಸೂರಜ್ ಅವರು ಈಗ ಸ್ಮಾಲ್ ಸ್ಕ್ರೀನಲ್ಲಿ ಕಿಚನ್ ಕ್ವಾಟ್ಲೆ ನೋಡಿ ಅಂತ ಹೇಳ್ತಿದ್ದಾರೆ. ಸೊ ಅವರೀಗ ನಮ್ಮ ಜೊತೆ ಇದ್ದಾರೆ ಸೂರಜ್ ಅವರು. ಅವ್ರನ್ನ ಮಾತನಾಡ್ಸೋಣ, ಏನೆಲ್ಲ ಕ್ವಾಟ್ಲೆ ಕೊಡ್ತಾರೆ ಅಂತ ನಾನು ನೋಡೋಣ. ಸೊ ಹಾಯ್ ಸೂರಜ್, ಹೇಗಿದ್ದೀರಾ? ನಮಸ್ತೆ ಮಂಗಳ ಮೇಡಮ್, ನೀವು ಹೆಂಗಿದ್ದೀರಾ? ಸೂಪರ್ ನಾನಂತೂ. ಸೊ ಹೇಳಿ, ಈಗ ಎಲ್ಲೆಲ್ಲೂ ನಿಮ್ಮದೇ ದರ್ಬಾರು, ಪತ್ರ ಬಂದಿದೆ ನೋಡು ಅಣ್ಣ ಅಂತ ಹೇಳ್ತಾ ಇದ್ರಿ ಇಷ್ಟು ದಿನ. ಸೊ ಈಗ ಕ್ವಾಟ್ಲೆ ಅಡಿಗೆ ಮಾಡಿ ನೋಡು ಅಂತಿದ್ದೀನಿ. ಅಡಿಗೆ ಮಾಡಿರೋನ ತಿಂದು ಟೇಸ್ಟ್ ಮಾಡಿ ನೋಡು ಅಂತಿದ್ದೀನಿ. ಟೇಸ್ಟ್ ಮಾಡಿ ಹೆಂಗಿದೆ ನೋಡು ಅಂತಿದ್ದೀನಿ ಅಷ್ಟೇ. ಹೇಗೆ ನಡೀತಿದೆ ಕ್ವಾಟ್ಲೆ ಕಿಚನ್ ಅಂತ? ತುಂಬಾ ಚೆನ್ನಾಗಿ ಬರ್ತಿದೆ. ಅಂದರೆ ತುಂಬ ಒಂದು ದೊಡ್ಡದಾಗಿ ನಡೀತಿದೆ ಶೋ. ಅದೊಂದು ದೊಡ್ಡ ಸೆಟ್ಟು, ತುಂಬ ಚೆನ್ನಾಗಿ ಸೆಟ್ ಹಾಕಿದ್ದಾರೆ. ಜೊತೆಗೆ ನಮ್ಮ ಜೊತೆ ಇಬ್ಬರು ಜಡ್ಜಸ್ ಇದ್ದಾರೆ, ಅಲ್ಟಿಮೇಟ್ ಜಡ್ಜಸ್ಸು. ಒಬ್ಬರು ಆ್ಯಂಕರ್ ಇದ್ದಾರೆ, ಬ್ಯೂಟಿಫುಲ್ ಆ್ಯಂಕರು. ಜೊತೆಗೆ ನನ್ನಂಥ ಹ್ಯಾಂಡ್ಸಮ್ಮು 10 ಜನ ಕ್ವಾಟ್ಲೆ, ಜೊತೆಗೆ 10 ಜನ ಕುಕ್ಕು. ಸೊ ಒಂದು ದೊಡ್ಡ ಪ್ರೊಡಕ್ಷನಿನ ಒಂದು ದೊಡ್ಡ ಶೋ. ತುಂಬಾ ಖುಷಿಯಾಗಿ ಮಾಡ್ತಿದ್ದೀವಿ. ಅಂದರೆ ಬೆಳಿಗ್ಗೆ ಒಂದು ನಗು ಅನ್ನೋ ಸ್ಟಾರ್ಟ್ ಆದರೆ ನಾವು ಸೆಟ್ಟು ಇಳಿಯೋವರೆಗೂ ಮಿಡ್ ನೈಟ್ ಆದರೂ ಆ ನಗು ಹಂಗೆ ಇರುತ್ತೆ. ಸೊ ಅಷ್ಟು ಲೈವ್ಲಿ ಇರೋ ಶೋ ಇದು. ಅವಾಗಲೇ ನಾನು ಬಂದಾಗ ಯಾರೋ ಗ್ರೀನ್ ಸೀರೆ ಉಟ್ಕೊಂಡು ರೆಡ್ ಬ್ಲೌಸ್ ಹಾಕ್ಕೊಂಡು ಇಷ್ಟುದ್ದ ಕುಂಕುಮ ಇಟ್ಕೊಂಡು ಒಂದು ಬ್ಯೂಟಿಫುಲ್ ಹುಡುಗಿ ಕಾಣಿಸಿದ್ಲು. ಎಲ್ಲೋದ್ಲು? ಎಲ್ಲ ಅಕ್ಷಯ್ ಸ್ಟುಡಿಯೋನೆಲ್ಲ ಹುಡುಗ್ದು ಎಲ್ಲೂ ಸಿಗಲೇ ಇಲ್ಲಪ್ಪ. ಅದೇ ನಿಮಗೆ ಸಿಗಬಾರ್ದು ಅಂತಲೇ ತೆಗೆದು ಬಂದದ್ದು ನಾನು. ನಿಮಗೆ ಗೊತ್ತಾಗಬಾರ್ದು ಅಂತಾನೆ. ಅದು ಆ್ಯಕ್ಚುಲಿ ಈ ವೀಕ್ ಇದೆ ಎಪಿಸೋಡ್. ಅದು ಅಂದರೆ ಪ್ರತಿ ವೀಕು ಒಂದೊಂದು ಹೊಸ ಕಾನ್ಸೆಪ್ಟಲ್ಲಿ ಬರ್ತೀವಿ, ಅಂದರೆ ಹೊಸ ಗೆಟಪಲ್ಲಿ ಬರ್ತೀವಿ. 10 ಜನನೂ ಅಷ್ಟೇ ಬೇರೆ ಬೇರೆ ಗೆಟಪ್ ಇಟ್ಕೊಂಡು ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಎಂಟ್ರಿ ಕೊಡೋದಿರುತ್ತೆ. ಸೊ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ. ಸೊ ಈ ಸಲ ಉಮಾಶ್ರೀ ಮೇಡಮ್ ಅವ್ರ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಹೋದ್ಸಲಿ ಬುದ್ಧಿವಂತ ಸಿನಿಮಾದು ಉಪೇಂದ್ರ ಸರ್ ಕ್ಯಾರೆಕ್ಟರ್ ಮಾಡಿ. ಸೊ ಈ ಥರ ಒಂದೊಂದು ಹೊಸ ಕ್ಯಾರೆಕ್ಟರ್ಗಳಿರುತ್ತೆ. ಸೊ ಹಾಗೆ. ಅಲ್ಲ, ಯಾವಾಗಲೂ ಕ್ವಾಟ್ಲೆ ಕೊಡೋದೇ ಆಗೋಯ್ತಲ್ಲ ನಿಮ್ಮದು. ನಿಮ್ಮನ್ನು ನೀವು ಕುಕ್ ಮಾಡೋದು ಯಾವಾಗ? ಕ್ವಾಟ್ಲೆನೇ ಚಂದ ಅಲ್ವಕ್ಕ. ಕುಕ್ ಮಾಡೋದು, ಉಪ್ಪು ಕಡಿಮೆ ಆಗೋದು, ಖಾರ ಕಮ್ಮಿ ಆಗೋದು. ಪಾಪ ನಮ್ಮ ಚಪ್ಪು ಚೆನ್ನೈಯಿಂದ ಬರೋದು, ಚೆನ್ನೈಯಿಂದ ಬಂದು ಅವ್ರು ನಮಗೆ ಬೈಯೋದು, ಏನು ಅಡುಗೆ ಮಾಡಿದ್ರು ಉಪ್ಪಿಲ್ಲ ಅದಿಲ್ಲ ಅಂತ. ಇದು ನಮಗೆ ಟೆನ್ಷನ್ನೇ ಬೇಡ, ಅಡುಗೆ ಹಾಳು ಮಾಡಿಕೊಂಡು ಆರಾಮಾಗಿ ಜಾಲಿಯಾಗಿರ್ತೀವಿ, ಗೊತ್ತಾ? ಅದೇ ಸೂಪರ್. ನೀವೇನಾದರೂ ಅಡುಗೆ ಮಾಡೋವಾಗ ಯಾರಾದರೂ ಹಾಳು ಮಾಡಿದ್ರೆ ನಿಮಗೆ ಹೊಡೆದೇ ಬಿಡ್ತೀನಿ ನಾನು, ಕಲ್ತನ ಮೇಲೆ ಹೊಡೆದು ಬಿಡ್ತೀನಿ. ಬಟ್ ಬೇರೆಯವ್ರು ಮಾಡಿದಾಗ ಮಾಡಲೇಬೇಕು, ಕೆಲಸ ಅಲ್ವಕ್ಕ. ಪಾಪ ನಮಗೆ ಕಾಸು ಕೊಡ್ತಾರೆ, ಅದಕ್ಕೋಸ್ಕರ ಮಾಡ್ತೀವಿ. ಇಲ್ದಿದ್ರೆ ನಾವು ಆ ಥರ ಮನುಷ್ಯರಲ್ಲ, ಗೊತ್ತಲ್ಲ ನಿಮಗೆ ನನ್ನ ಬಗ್ಗೆ. ಚೆನ್ನಾಗೇ ಗೊತ್ತು. ಓ, ಸೊ ಮತ್ತೆ ಹೆಂಗೆ ನಡೀತಿದೆ ಲೈಫು? ಸೂಪರಾಗಿ ನಡೀತಿದೆ. ಈವೆಂಟು, ಸಿನಿಮಾ, ಶೋಸು ಎಲ್ಲ ಮಾಡ್ತಿದ್ದೀವಿ. ಅದೇ ಖುಷಿ, ಬಿಕಾಸ್ ಅದೇ ಬೇಕು ನಮಗೆ. ಆ ಒಂದು ಆಸೆ ಇಟ್ಕೊಂಡೆ ಬೆಂಗಳೂರಿಗೆ ಬಂದಿದ್ದೀವಿ. ಸೊ ಆ ಆಸೆ ಜೊತೆ ಕೆಲಸ ಎಲ್ಲನೂ ತುಂಬ ಚೆನ್ನಾಗಿ ನಡೀತಿದೆ. ಬಿಗ್ ಸ್ಕ್ರೀನಲ್ಲೂ ಮಿಂಚ್ತಾ ಇದ್ದೀರಾ. ಸೊ ಕೇಳಿ, ನಿಮ್ಮ ರೋಲು ನೋಡಿ ಎಲ್ಲರೂ ಏನು ಹೇಳಿದ್ರು, ಏನೆಲ್ಲ ರೆಸ್ಪಾನ್ಸ್ ಸಿಕ್ತು ಸೂರಜ್ಗೆ ಅಂತ? ಇಲ್ಲ, ನೋಡಿದವರೆಲ್ಲ ತುಂಬ ಸಪೋರ್ಟ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಸೊ ಅದು ನೀವು ಪತ್ರ ಬಂದಿದೆ ನೋಡು ಅನ್ನೋದು ಅದಷ್ಟು ತುಂಬ ವೈರಲ್ ಆಗಿದೆ. ಎಲ್ಲೋದ್ರೂ ಅದನ್ನೇ ಅಂತಾರೆ ಪ್ರತಿಯೊಬ್ಬರು, ಅದನ್ನು ನೋಟ್ ಮಾಡಿ ಮಾತಾಡ್ತಾರೆ. ಸೊ ಶೂಟಿಂಗ್ ಮಾಡೋಕೆ ನೋಡಿ ನಮಗೆ ಅದೆಲ್ಲ ಗೊತ್ತೇ ಇರಲ್ಲ, ಆ ಪಾಯಿಂಟ್ ವರ್ಕ್ ಆಗುತ್ತೆ, ಆ ಪಾಯಿಂಟ್ ಕನೆಕ್ಟ್ ಆಗುತ್ತೆ ಅಂತ. ಬಟ್ ಅದು ಸಿನಿಮಾ ರಿಲೀಸ್ ಆಗಿ ಆಡಿಯನ್ಸ್ ಅದನ್ನ ಹೇಳ್ತಾರೆ, ಗೊತ್ತಾ? ಆಗ ಇದಿಷ್ಟು ವರ್ಕ್ ಆಯ್ತಾ, ಇಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಆ ಒಂದು ಪಾಯಿಂಟು ಸಿಕ್ಕಿದ್ರೆ ಸಾಕು, ಮೋಸ್ಟ್ಲಿ ಅದೇ ಆ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡಿರ್ಬೋದು. ಅಂದರೆ ಎಲ್ಲರೂ ನೋಟಿಸ್ ಮಾಡಿ ಮಾತಾಡೋ ಥರ. ಓಕೆ, ಇನ್ನು ನನಗೆ ನಿಮ್ಮ ಬಗ್ಗೆ ಖುಷಿಯಾಗಿದ್ದು ಅಂತ ಅಂದರೆ, ನೀವೆಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ರಾಕೇಶ್ ತಂಗಿ ಮದುವೆಗೆ ಹೋಗಿದ್ರಿ. ಎಲ್ಲರೂ ನೀವು ಕೊಟ್ಟ ಮಾತಿನಂತೆ ಅವ್ರ ತಂಗಿ ಮದುವೆನ ನೀವೆಲ್ಲ ಮುಂದಿಂದ್ಕೊಂಡು ಮಾಡಿದ್ರಿ. ತುಂಬ ಖುಷಿ ಆಯಿತು. ಸೊ ಆ ಕ್ಷಣ ಹೇಗಿತ್ತು? ಇಲ್ಲ, ಅದು ಆ್ಯಕ್ಚುಲಿ ನಮ್ಮ ಆಸೆಗಿಂತ ಅದು ರಾಕಿದ ಆಸೆ ಆ್ಯಕ್ಚುಲಿ. ಬಟ್ ನಾವು ಓಕೆ, ಬಟ್ ಆ ದಿನ ಅವನು ಇರಬೇಕಿತ್ತು. ಯಾಕಂದರೆ ಅವನು 10 ವರ್ಷ ಆಯಿತು ನಮ್ಮ ಜೊತೆ ಇದ್ದು. ಅವನ ಆಸೆ ನಮ್ಗೆ ಅವ್ನು ಏನು ಹೇಳಿಲ್ಲ. ಈಗ ನಮಗೆ ಅದೊಂದು ಆಸೆ ಹೇಳಿ, ನಮ್ಗೆ ಈ ಥರ ಆ್ಯಕ್ಟ್ ಮಾಡಬೇಕು, ಈ ಥರ ಕ್ಯಾರೆಕ್ಟರ್ ಬೇಕು, ಈ ಥರ ಏನಾದರೂ ಹೇಳ್ಬೋದು. ಅವ್ನು ನಮ್ಗೆ ಹೇಳಿದ್ದು ಒಂದೇ, ನನಗೊಂದೇ ವಿಷಯ, ನನಗೊಂದೇ ನನ್ನ ಜೀವನದಲ್ಲಿ ಸಕ್ಸಸ್ ಅಂತ ನಾನಾದರೆ ನನಗೆ ಆಸೆ ಇರೋದೊಂದೇ, ನಮ್ಮ ತಂಗಿ ಮದುವೆ ಮಾಡಬೇಕು ಅಂತ. ಅದನ್ನ ಗ್ರ್ಯಾಂಡಾಗಿ ಮಾಡಬೇಕು. ಮದುವೆಕ್ಕಿಂತ ಹೆಚ್ಚಾಗಿ ನಮ್ಮ ಕಡೆ ಮೆಹಂದಿನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಮಂಗಳೂರು ಸೈಡು. ಸೊ ಮೆಹಂದಿನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅವನು ಕಾಮಿಡಿ ಕ್ಲಾಡಿ ಗೆದ್ದಾಗ ಪಾಪ ಅಮೌಂಟನ್ನ 1 ರೂಪಾಯಿನೂ ತನ್ನ ಖರ್ಚು ಇಟ್ಕೊಳ್ಳೋದೆ ಹಂಗೆ ಡೆಪಾಸಿಟ್ ಮಾಡಿ ಇಟ್ಟಿದ್ದ. ಇದು ನನ್ನ ತಂಗಿ ಮದುವೆ, ಈ ದುಡ್ಡಲ್ಲಿ ನನ್ನ ತಂಗಿ ಮದುವೆ ಮಾಡ್ತೀನಿ ಅಂತ. ಸೊ ಅದು ನಮಗೂ ಭಾಳ ಬೇಜಾರು, ಅದಕ್ಕೂ ಅವನು ಇರಲಿಲ್ಲ ಅಂತ. ಚೆನ್ನಾಗಾಯಿತು ಮದುವೆ ತುಂಬ ಚೆನ್ನಾಗಾಯಿತು, ಬಟ್ ಅವನು ಇರಲಿಲ್ಲ, ಅದೊಂದು ಬೇಜಾರಷ್ಟೇ.